ಹಲೋ ಗುರು, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಚಾನಲ್ಗೆ ಸ್ವಾಗತ ಗುರು. ನಾನಿವತ್ತು ತಿಳಿಸ್ಕೊಡ್ತಾ ಇರೋದು ಟಾಕ್ಸಿಕ್ ಸಿನಿಮಾನ ಮತ್ತೆ ಮುಂದೂಡ್ತಾರಂತೆ. ಯಾಕೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ. ಕೊನೆವರೆಗೂ ನೋಡಿ. ಇಷ್ಟ ಆಯ್ತು ಅಂದ್ರೆ ಹೋಗಿ ಮಾತ್ರ ಲೈಕ್ ಮಾಡಿ ಗುರು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗುರು, ನಿಮ್ಗೆಲ್ಲರಿಗೂ ಗೊತ್ತು KGF ಚಾಪ್ಟರ್ 2 ರಿಲೀಸ್ ಯಾವಾಗ ಆಗಿದ್ದು ಅಂತ. 14ನೇ ತಾರೀಕು ಏಪ್ರಿಲ್ 2022. ಈಗ ಆಲ್ರೆಡಿ 2026 ಆಗ್ತಾ ಇದೆ. ಹತ್ರ 4 ವರ್ಷ ಗುರು ಟಾಕ್ಸಿಕ್ ಸಿನಿಮಾನ ರಿಲೀಸ್ ಮಾಡೋಕೆ ಹೊರಟಿರೋದು. 4 ವರ್ಷ ಆದ್ಮೇಲೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಆದ್ರೆ ಆ ಟಾಕ್ಸಿಕ್ ಸಿನಿಮಾನ ರಿಲೀಸ್ ಮಾಡೋಕೆ ಅಂತ ಹೋದಾಗ ಒಂದಷ್ಟು ವಿಘ್ನಗಳು ಬರ್ತಾ ಇದೆ. ಆ ವಿಘ್ನದಲ್ಲಿ ಹೋದ್ಸಲಿ ಮಾರ್ಚ್ 19ನೇ ತಾರೀಕು ರಿಲೀಸ್ ಆಗ್ಬೇಕಾಗಿದ್ದಂತಹ ಟಾಕ್ಸಿಕ್ ಸಿನಿಮಾ ಮಾರ್ಚ್ ರಿಲೀಸ್ ಆಗ್ಬೇಕಾಗಿದ್ದು ಜೂನ್ 4ಕ್ಕೆ ಮುಂದೂಡಿಕೆ ಆಯ್ತು. ಓಕೆನಾ? ಈಗ ಜೂನ್ 4ಕ್ಕೆ ಬರ್ತಿದ್ಯಾ ಅಂತ ಕೇಳಿದ್ರೆ ಅದು ಇಲ್ಲ ಗುರು, ಬರ್ತಾ ಇಲ್ಲ. ಜೂನ್ 4ಕ್ಕೂ ಬರ್ತಾ ಇಲ್ಲ ಟಾಕ್ಸಿಕ್ ಸಿನಿಮಾ. ಯಾಕೆ ಅಂತ ಕೇಳ್ಬೋದು. ಅದರಲ್ಲಿ ಏನಾಗಿದೆ ಅಂದ್ರೆ ಟಾಕ್ಸಿಕ್ ಸಿನಿಮಾದು ಈಗ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇರೋದು ಇದು ಸಿನಿಮಾ. ಟಾಕ್ಸಿಕ್ ಅಂದ್ರೆ ಫುಲ್ಲು ಎಲ್ಲಾ ದೇಶಗಳಲ್ಲೂ ಬಿಡುಗಡೆ ಮಾಡ್ತಾರೆ. ಅದಕ್ಕೋಸ್ಕರನೇ ಇದು ಡಿಲೇ ಆಗ್ತಾ ಇರೋದು. ಯಾಕಂದ್ರೆ ಈಗ ನಾವು ವರ್ಲ್ಡ್ ವೈಡ್ ಅಲ್ಲಿ ರಿಲೀಸ್ ಆಗ್ಬೇಕಂದ್ರೆ, ಈಗ ಕರ್ನಾಟಕದಲ್ಲೇ ತಗೊಳ್ಳಿ, ಕರ್ನಾಟಕದಲ್ಲೇ ರಿಲೀಸ್ ಆಗ್ಬೇಕು ಅಂದ್ರೆ ಬೆಂಗಳೂರಲ್ಲಿರುವಂತಹ ಥಿಯೇಟರ್ಸ್ ಗಳೆಲ್ಲ ಲೀಸ್ಟ್ ಮಾಡ್ಬೇಕು. ಈ ಲೀಸ್ಟ್ ಮಾಡಾದ್ಮೇಲೆ ಅಲ್ಲಿ ಅಂತಹ ಇವರು ಇರ್ತಾರಲ್ಲ, ಡಿಸ್ಟ್ರಿಬ್ಯೂಷನ್ಸ್ ಇರ್ತಾರಲ್ಲ, ಅವ್ರ ಹತ್ರ ಮಾತಾಡ್ಬೇಕು. ಅವ್ರ ಹತ್ರ ಮಾತಾಡಿ ಡೇಟ್ ನ ಸೆಲೆಕ್ಟ್ ಮಾಡ್ಕೊಂಡು ಆ ಡೇಟ್ಗೆ ರಿಲೀಸ್ ಮಾಡ್ಬೇಕು ಅಂತ ಎಲ್ಲ ಓಡಾಡ್ಬೇಕು. ಇದೇ ತರ ಕರ್ನಾಟಕದಲ್ಲಿ ನೋಡಿದ್ರೆ ಒಂದ್ ಸ್ವಲ್ಪ ಕಷ್ಟ ಆಗತ್ತಲ್ವಾ. ಅದೇ ನಮ್ ಇಂಡಿಯಾ ಫುಲ್ಲು ಮಾಡಿದ್ರೆ ಅದಿನ್ನ ಕಷ್ಟ ಆಗುತ್ತೆ. ಇದು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇರೋದಲ್ವಾ, ಅದಕ್ಕೆ ಎಷ್ಟೊಂದ್ ಜನ ಡಿಸ್ಟ್ರಿಬ್ಯೂಟ್ನ ಹುಡುಕ್ಬೇಕು, ಡಿಸ್ಟ್ರಿಬ್ಯೂಟರ್ಸ್ಗಳನ್ನ. ಅದಾದ್ಮೇಲೆ ಆ ಥಿಯೇಟರ್ಗಳನ್ನ ಒಪ್ಪಿಸ್ಬೇಕು, ಇಲ್ಲಿ ರಿಲೀಸ್ ಆಗ್ತಿದೆ ಸಿನಿಮಾ ಅಂತ. ಅದಾದ್ಮೇಲೆ ಅಲ್ಲೆಲ್ಲ ಪ್ರಮೋಷನ್ ಕೂಡ ಮಾಡ್ಬೇಕು. ಇಷ್ಟೊಂದು ಇದಿರುತ್ತೆ, ಕಷ್ಟಗಳು ಇದ್ದೇ ಇರುತ್ತೆ. ಆದ್ರೂ ಟಾಕ್ಸಿಕ್ ಸಿನಿಮಾ ಜೂನ್ 4ಕ್ಕೆ ಬರ್ತಾ ಇಲ್ವಂತೆ. ಇದೊಂದು ಯಾರು ಹೇಳಿದ್ದಂತ ನೀವೇನಾದ್ರು ಕೇಳಿದ್ರೆ, ಒಂದು ಇಂಟರ್ವ್ಯೂ ಅಲ್ಲಿ ಯಶ್ ಅವರೇ ಸ್ವತಃ ಹೇಳಿದಾರಂತೆ ಟಾಕ್ಸಿಕ್ ಸಿನಿಮಾ 4ನೇ ತಾರೀಕು ಜೂನ್ ಬರ್ತಾ ಇಲ್ವಂತೆ. ಇನ್ನೊಂದು ಮುಂದೂಡಿಕೆ ಮಾಡಿ ಇನ್ನೊಂದು ಡೇಟ್ ನ ಅನೌನ್ಸ್ಮೆಂಟ್ ಮಾಡ್ತಾರಂತೆ. ಅಲ್ಲಿವರೆಗೂ ಕಾಯಲೇಬೇಕಂತೆ. ಯಾಕಂದ್ರೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇರೋದ್ರಿಂದ, ಆಮೇಲೆ ಹೈ ಬಜೆಟ್ ಮೂವಿ ಆಗೋದ್ರಿಂದ ಇವನ್ನೆಲ್ಲ ನೋಡ್ಕೊಳ್ಳೇಬೇಕು. ಅದಕ್ಕೋಸ್ಕರನೇ ಈ ಸಿನಿಮಾ ಇನ್ನೊಂದು ಒಂದು ತಿಂಗಳು ಇಲ್ಲ 2 ತಿಂಗಳು ಎಕ್ಸ್ಟೆಂಡ್ ಆಗಿ ಆಮೇಲೆ ಬರುವಂತಹ ಚಾನ್ಸಸ್ ತುಂಬಾ ಇದೆಯಂತೆ ಅಂತ ಒಂದಷ್ಟು ರಿಪೋರ್ಟರ್ಸು ಮತ್ತೆ ನ್ಯೂಸ್ ಚಾನೆಲ್ಸ್ ಅವರು ಅಪ್ಡೇಟ್ ನ ಮಾಡಿದ್ರು. ನಾನು ನಿಮ್ಗೆ ಅದನ್ನ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಇದು ಸ್ವತಃ ಯಶ್ ಸರ್ ಅವರೇ ಹೇಳಿರೋದಂತೆ ಒಂದು ಇಂಟರ್ವ್ಯೂ ಅಲ್ಲಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇದೇ ತರ ವಿಡಿಯೋನ ತರ್ತಾನೆ ಇರ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡ್ಬಿಡಿ ಗುರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.